ಇವತ್ತಿನ ಮ್ಯಾಚ್ ಡಿಸಿ ವರ್ಸಸ್ CSK ಇಲ್ಲಿವರೆಗೂ ಏನ್ ಮ್ಯಾಚಸ್ ನೋಡಿದೀವಿ IPL ಅದು ಒಂದ್ ಲೆಕ್ಕ. ಇನ್ಮೇಲೆ ಏನ್ ನೋಡ್ತೀವಲ್ಲ ಅದು ಇನ್ನೊಂದು ಲೆಕ್ಕ. ಬಿಕಾಸ್ ಎಲ್ಲಾ ಟೀಮ್ಗಳು ಪ್ಲೇ ಆಫ್ ರೇಸ್ ಅಲ್ಲಂತೂ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ. ಅಂಡ್ ಎಲ್ಲಾ ಟೀಮ್ಗಳು ಅವ್ರು ಗೆಲ್ಬೇಕು ಇವ್ರು ಗೆಲ್ಬೇಕು ಹಂಗೆ ಹಿಂಗೆ ಶಾಪ ಮಂತ್ರ ತಂತ್ರ ಕ್ಯಾಲ್ಕುಲೇಷನ್ ಎಲ್ಲಾನು ಕೂಡ ಇವತ್ತಿನ ಸ್ಟಾರ್ಟ್ ಆಗುತ್ತೆ. ಅಂಡ್ ನೆನ್ನೆ MI ವರ್ಸಸ್ LSG ಈ ಒಂದು ಮ್ಯಾಚ್ ಅಲ್ಲಿ ಎರಡು ಟೀಮ್ ಅಂತೂ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ ಟೀಮು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎರಡು ಟೀಮ್ ಅಂತೂ ಏನಾಗಿದೆ ಅಂತ ಗೊತ್ತಿಲ್ಲ. ಈ ಒಂದು ಸೀಸನ್ ಅದನ್ನು ನೆಕ್ಸ್ಟ್ ರೆಕ್ಟಿಫೈ ಮಾಡಿಕೊಂಡು ಎಲ್ಲಾನು ಕೂಡ ನೋಡ್ಕೊಂಡು ಅವ್ರು ಬರ್ಬೇಕಷ್ಟೇ. ಅಂಡ್ ನೆನ್ನೆ ಆಕ್ಚುಲಿ LSG ಗೆ ಚಾನ್ಸ್ ಇತ್ತು. MI ಅಗ್ರೆಸ್ಟ್ ಗೆದ್ಬಿಟ್ಟಿದ್ರೆ ಇನ್ನೆಲ್ಲ ಮ್ಯಾಚು ಕೂಡ ಗೆದ್ರೆ ಪ್ಲೇ ಆಫ್ಗೆ ಆಕ್ಚುಲಿ ಅವ್ರಿಗೆ ಚಾನ್ಸ್ ಇತ್ತು. ಬಟ್ ಅವ್ರಿಗೆ ಅಷ್ಟು ರನ್ ಹೊಡೆದ್ರು ಕೂಡ ಮತ್ತೆ ಓಡಿಸ್ಕೊಂಡ್ರು. ಅಂಡ್ MI ಆ ಒಂದು ಮ್ಯಾಚ್ನ ಗೆಲ್ಲಬೇಕಾಗಿತ್ತು ಬೇಡಿ, ಅಟ್ಲೀಸ್ಟ್ ಅವ್ರ ಪ್ರೈಡ್ಗಾದ್ರೂ ಗೆಲ್ಲಬೇಕಾಗಿತ್ತು, ಗೆದ್ರು. ಅಂಡ್ ಇವತ್ತು DC ವರ್ಸಸ್ CSK ಓಕೆನಾ. ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಇಲ್ಲಿಂದ ಗೆದ್ಕೊಂಡು ಹೋಗ್ತಾರೋ ಪ್ಲೇ ಆಫ್ ರೇಸ್ಗೆ ಒಂದು ಹೋಪ್ಸ್ ಬರ್ತಾ ಇರುತ್ತೆ. ಯಾರು ಸೋಲ್ತಾ ಹೋಗ್ತಾರೋ ಅವ್ರಿಗೆ ಪ್ಲೇ ಆಫ್ ರೇಸ್ ಹೋಪ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಅಂಡ್ ಈ ಎರಡು ಟೀಮ್ಗೆ ಅಷ್ಟೇ ಅಲ್ಲ, ಬೇರೆ ಟೀಮ್ಗಳು ಈ ಒಂದು ಟೀಮ್ಗಳಲ್ಲಿ ಡಿಪೆಂಡ್ ಆಗಿರ್ತಾರೆ ಓಕೆನಾ. ಇವಾಗ ಯಾವ ತರ RCB ಮೇಲೆ ಇವ್ರು ಗೆಲ್ಬೇಕು ಅವ್ರು ಗೆಲ್ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ ಅದೇ ತರ ಸೇಮ್ ಓಕೆನಾ ಬೇರೆ ಟೀಮ್ಗಳು ಇವಾಗ ಡಿಪೆಂಡ್ ಆಗಿರ್ತಾರೆ. ಅಂಡ್ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ರ ಪಂಜಾಬ್ RCB SRH ಅಂಡ್ RR ಈ ನಾಲ್ಕು ಟೀಮ್ನ ಬಿಟ್ಬಿಡೋದ. ಯಾಕಂತ ಹೇಳಿದ್ರೆ ಈ ನಾಲ್ಕು ಟೀಮ್ಗೆ ಎರಡು ಮ್ಯಾಚ್ ನ ಗೆದ್ಬಿಟ್ರೆ ಪ್ಲೇ ಆಫ್ಗೆ ಥ್ರೂ ಆಗ್ಬಿಡ್ತಾರೆ. ಇಲ್ಲಿ ಸ್ಟಿಲ್ ಚಾನ್ಸ್ ಇರೋ ಟೀಮ್ ಬಗ್ಗೆ ಮಾತಾಡ್ಬೇಕು ನಾವು. GT CSK DC ಅಂಡ್ KKR ಈ 5 6 7 8 ಇದೆಯಲ್ಲ ಇವರು ಆಕ್ಚುಲಿ ಇವಾಗ ಒಂದು ಪಾಯಿಂಟ್ಸ್ ಟೇಬಲ್ ಮಜಾ ತಗೊಂಡ್ಬಂದು ಕೊಡ್ತಾರೆ. ಈ ನಾಲ್ಕು ಟೀಮ್ ಏನಾದ್ರು ಟೇಬಲ್ ಟಾಪ್ 4 ಹೋಗ್ಬೇಕು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ ನಾಲ್ಕು ಇದೆಲ್ಲ ಮೇಲೆ ಅವ್ರನ್ನ ಬೀಟ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಂಡ್ 9 10 ಎಲ್ಲ ಮುದಿರ್ ಎತ್ತು ಓಕೆನಾ. ಈ ಎರಡು ಟೀಮ್ ಅಂತೂ ಚಾನ್ಸ್ ಇಲ್ಲ, ಆಲ್ಮೋಸ್ಟ್ ಮನೆಗೆ ಹೋಗಿದ್ದಾರೆ. ಅಂಡ್ GT CSK DC ಅಂಡ್ KKR ಈ ನಾಲ್ಕು ಟೀಮ್ ಅಲ್ಲಿ GT ಅಂತೂ ಲಾಸ್ಟ್ 3 ಮ್ಯಾಚಸ್ ಸಕ್ಕತ್ತಾಗೆ ವಿನ್ ಆದ್ರು. ಆಟ್ರಿಕ್ ಅದು ಟಾಪ್ ಟೀಮ್ ಓಕೆನಾ. ಈ ಒಂದು ಸೀಸನ್ ಪಾಯಿಂಟ್ಸ್ ಟೇಬಲ್ ಇರೋ ಟಾಪ್ ಟೀಮ್ ಎಲ್ಲಾನು ಕೂಡ ಹೊಡೆದಿರೋದು. ಅಂಡ್ CSK ಸ್ವಲ್ಪ ಲೇಟ್ ಆಗಿ ರಿಯಲೈಸ್ ಆಗಿದೆ ಏನಾಗ್ತದೆ ಟೂರ್ನಮೆಂಟ್ ಅಲ್ಲ ಅಂತ. ಅಂಡ್ DC ಅವ್ರಿಗಂತೂ ಅನ್ಲಕ್ಕಿ ಟೀಮ್ ಈ ಒಂದು ಸೀಸನ್ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಗೆಲ್ಲೋ ಮ್ಯಾಚ್ ನ ಸೋಲ್ತಾ ಇದಾರೆ, ಸೋಲೋ ಮ್ಯಾಚ್ ನ ಗೆಲ್ತಾ ಇದಾರೆ. ಅಂಡ್ KKR ಸ್ಟಾರ್ಟಿಂಗ್ 5ಕ್ಕೆ 5 ಹೊಗೆ ಹಾಕೊಂಡು ಇವಾಗ ಆಟ್ರಿಕ್ ಗೆಲುವಿನಿಂದ ಇವರು ಕೂಡ ಬರ್ತಾ ಇದಾರೆ. ಪ್ಲೇ ಆಫ್ಗೆ GT CSK DC ಅಂಡ್ KKR ಈ ನಾಲ್ಕು ಟೀಮ್ಗೆ ಚಾನ್ಸ್ ಇದೆ. ಇವ್ರು ಯಾವ ತರ ಯೂಸ್ ಮಾಡ್ಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೋಡೋದು ಏನಾಗುತ್ತೆ ಅಂತ. ಅಂಡ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು DC ಹೋಮ್ ಗ್ರೌಂಡ್ ಆದಂತ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಈ ಒಂದು ಪಿಚ್ ಅಲ್ಲಿ ಲೋ ಸ್ಕೋರಿಂಗು ನೋಡಿದೀವಿ, ಹೈ ಸ್ಕೋರಿಂಗು ನೋಡಿದ್ವಿ. ಬಟ್ ಅವೆರಡು ಸ್ಕೋರಿಂಗ್ ಅಲ್ಲಿ DC ಸೋತಿರೋದು ನಾವು ನೋಡಿದ್ವಿ. ಪಾಪ DCಗಂತೂ ಈ ಒಂದು ಲಕ್ಕೇ ಇಲ್ಲ, ಪಾಪ ಎಲ್ಲ ಲತ್ತೆ ಟೀಮ್ ಅಂತಾನೆ ಹೇಳ್ಬೋದು. ಗೆಲೋ ಮ್ಯಾಚ್ ಓಕೆನಾ, ಎರಡು ಕ್ರೂಷಿಯಲ್ ಮ್ಯಾಚ್ ಅನ್ನು ಗೆದ್ಬಿಟ್ಟಿದ್ದಾರೆ. ಕರುಣ್ ಐರೋನ್ ಕ್ಯಾಚ್ ನ ಬಿಡ್ತಾರೆ ಅಂಡ್ ಡೇವಿಡ್ ಮಿಲ್ಲರ್ ಗೆಲೋ ಮ್ಯಾಚ್ ನ ಸೋಲ್ಸ್ಬಿಡ್ತಾರೆ. ರನ್ ಓಡ್ಬಿಟ್ಟಿದ್ರೆ ಆಕ್ಚುಲಿ ಏನೋ ಒಂದು ಆಗ್ತಾ ಇದ್ರು, ಸೂಪರ್ ಓವರ್ ಗೆಲ್ತಾ ಇದ್ರು, ಸೋಲ್ತಾ ಇದ್ರು, ಆದ್ಮೇಲೆ ನೋಡ್ಕೋಬಹುದಾಗಿತ್ತು. ಬಟ್ ಓಡ್ಬೇಕಾಗಿತ್ತು ಫಸ್ಟ್. ಅಂಡ್ CSK ಅವ್ರು ಸ್ಟಾರ್ಟಿಂಗು ತುಂಬ ಸೀಸನ್ ಎಡಬಿಟ್ರು ಓಕೆನಾ. ಈ ಒಂದು ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಎಡಬಿಟ್ರು. ಅಂಡ್ ಇವಾಗ ಸ್ವಲ್ಪ ಲೇಟಾಗಿ ರಿಯಲೈಸ್ ಆಗಿದೆ ಏನು ಮಾಡಬೇಕು ಅಂತ. ಈ ಎರಡು ಟೀಮ್ದು ಪ್ಲೇಯರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋದ್ರೆ ಇದರಲ್ಲಿ ಪತುಮ್ ನಿಶಾಂಕ ಒಳ್ಳೆ ಫಾರ್ಮ್ ಬಂದಿರೋ ಲಾಸ್ಟ್ 2 ಗೇಮ್ ಇಂದ. ಅಂಡ್ KL ರಾಹುಲ್ ಒಂದು ಫುಲ್ ಫಾರ್ಮ್ ಅಲ್ಲಿ ಕಾಣಿಸ್ಕೋತಾ ಇದ್ದಾರೆ. ನಿತೀಶ್ ರಾಣಾ ಎವ್ರಿ ಗೇಮು ಪರವಾಗಿಲ್ಲ ಒಂದು ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಡ್ ಟ್ರಿಸ್ಟನ್ ಸಬ್ಸು ಎವ್ರಿ ಗೇಮ್ ನ ಫಿನಿಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ಒಂದು ಖುಷಿ ಈ ಒಂದು ಟೀಮ್ಗೆ. ಅಂಡ್ ಅಶುತೋಷ್ ಶರ್ಮಾ ಓಕೆ ಲಾಸ್ಟ್ ಮ್ಯಾಚ್ ನ ಬಂದ್ರು ಗೆಲ್ಸ್ಕೊಟ್ರು ಆಕ್ಚುಲಿ RR ವಿರುದ್ಧ. ಅಂಡ್ ಈ ಒಂದು ಟೀಮ್ ಅಲ್ಲಿ ಸಮೀರ್ ರಿಜ್ವಿ, ಅಕ್ಷರ್ ಪಟೇಲ್ ಅಂಡ್ ಕೇಲಿ ಜೆಮಿನ್ಸನ್ ಲಾಸ್ಟ್ ಮ್ಯಾಚ್ ಆಡಿದ್ರು. ಅಂಡ್ ಮಿಚೆಲ್ ಸ್ಟಾರ್ಕ್ ಲಾಸ್ಟ್ ಮ್ಯಾಚ್ ಬಂದು 3 ವಿಕೆಟ್ ನ ತಗೊಂಡ್ರು. ಅಂಡ್ ಕುಲ್ದೀಪ್ ಯಾದವ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿ ಆಡ್ತಾ ಇದ್ದಾರೆ. ನಟರಾಜ್ ಅನ್ನು ಡೆತ್ ಓವರ್ ಸ್ಪೆಷಲಿಸ್ಟ್ ಒಂದು ಫೀಲ್ಡಿಂಗ್ ಅಲ್ಲಿ ಕೂಡ ಒಳ್ಳೆ ಕ್ಯಾಚ್ ಕೂಡ ತಗೋತಾ ಇದ್ದಾರೆ. ಈ ಒಂದು ಟೀಮ್ ಆಕ್ಚುಲಿ ಇವಾಗ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ. ಬಟ್ ಸ್ಟಾರ್ಟಿಂಗ್ ಇದು ಬೇಕಾಗಿತ್ತು. ಅಂಡ್ CSK ಕಡೆ ಯೋಚನೆ ಮಾಡೋದಾದ್ರೆ DC ಯಾವ ತರ KL ರಾಹುಲ್ ಮೇಲೆ ಡಿಪೆಂಡ್ ಆಗಿದ್ರು ಸೇಮ್ ಈಗ ಸಂಜು ಸ್ಯಾಮ್ಸನ್ ಮೇಲೂ ಕೂಡ CSK ಡಿಪೆಂಡ್ ಆಗಿದೆ. ಬಿಕಾಸ್ ಸಂಜು ಸ್ಯಾಮ್ಸನ್ ಈ ಒಂದು ಆಲ್ರೆಡಿ 2 ಸೆಂಚುರಿನ ಹೊಡೆದಿದ್ದಾರೆ. ಸಂಜು ಓಕೆ 2 ಸೆಂಚುರಿ ಆದ್ಮೇಲೆ ಅಂತೂ ಫಾರ್ಮಲ್ಲಿ ಕಾಣಿಸ್ಕೋತಾ ಇಲ್ಲ. ಬಟ್ ಕನ್ಸಿಸ್ಟೆನ್ಸಿ ಬೇಕಾಗಿದೆ ಈ ಒಂದು CSK ಈ ಒಂದು ಸೀಸನ್ ಏನಾದರೂ ಪ್ಲೇ ಆಫ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ. ಅಂಡ್ ಋತುರಾಜ್ ಗಾಯಕ್ವಾಡ್ ಅಂತೂ ಲಾಸ್ಟ್ 2 ಮ್ಯಾಚಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಒಂದು ರೇಂಜಿಗೆ ಒಂದು ಇಂಟೆಂಟು ಅಂತೆ ಅವ್ನ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ. ಅಂಡ್ ಉರುಲ್ ಪಟೇಲ್ ಓಕೆ ಲಾಸ್ಟ್ ಮ್ಯಾಚ್ ಬಂದ್ರು, ಸೀಳಿದ್ರು, ಹೋದ್ರು. ಅಂಡ್ ಕಾರ್ತಿಕ್ ಶರ್ಮಾ ಲಾಸ್ಟ್ ಮ್ಯಾಚ್ ಒಂದು 50ನ ಹೊಡೆದ್ಬಿಟ್ಟು ಧೋನಿ ಅವರು ಎಂಗೇಜ್ ಅಲ್ಲಿ ಒಂದು ಸೆಲೆಬ್ರೇಟ್ ನ ಮಾಡಿದ್ರಲ್ಲ ಓಕೆ, ಗನ್ನ ತಗೊಂಡು ಶೂಟ್ ಮಾಡತ್ತಾರ, ಅದೇ ಒಂದು ಸೆಲೆಬ್ರೇಷನ್ ಬಂದಿದ್ದು. ಅಂಡ್ ಡೆವೆಲ್ ಬ್ರೇವಿಸ್ ಇಂದ ಅನ್ಕೊಂಡಿರೋ ಲೆವೆಲ್ಗೆ ಇನ್ನ ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ. ಅಂಡ್ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಇವ್ರ ಬಗ್ಗೆ. ಯಾಕಂತ ಹೇಳಿದ್ರೆ ಮೇನ್ ಫಾರಿನ್ ಪ್ಲೇಯರ್ ಈ ಒಂದು ಟೀಮ್ ಅಲ್ಲಿ ಬ್ಯಾಟಿಂಗ್ ಲೈನಪ್ ಅಂತ ಹೇಳಿದ್ರೆ. ಅಂಡ್ ಶಿವನ್ ದುಬೆ T20 ವರ್ಲ್ಡ್ ಕಪ್ ಮುಗಿದ್ಮೇಲೆ ಅಂತ ಇವ್ರ ಫಾರ್ಮ್ ಹಂಗೆ ಕಳೆದೋಗ್ಬಿಟ್ಟಿದೆ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅಂಡ್ ಜೇಮಿ ಓವರ್ಟನ್ ಓಕೆ ಈ ಒಬ್ಬ ಫಾರಿನ್ ಪ್ಲೇಯರ್ ಬೌಲಿಂಗ್ ಅಲ್ಲಿ ಮತ್ತೆ ಬ್ಯಾಟಿಂಗ್ ಅಲ್ಲಿ 2 ಕಡೆನೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಂಡ್
ಇನ್ನೊಬ್ರು ರಾಮಕೃಷ್ಣ ಘೋಷ್ ಅಂತ ಇವರು ಹೊಸ ಪ್ಲೇಯರ್ ಆಕ್ಚುಲಿ. ಅಂಡ್ ಪ್ರಶಾಂತ್ ವೀರು ಕೂಡ ಫಾರ್ಮಿಗೆ ಬರಬೇಕಾಗಿದೆ ಬಿಕಾಸ್ ಅನ್ಕ್ಯಾಪ್ಡ್ ಪ್ಲೇಯರ್ಗೆ ಈ ಒಂದು 14,20,00,000 ಕೊಟ್ಟಿದ್ದು. ಅಂಡ್ ನೂರ್ ಅಮಿತ್ ಎವ್ರಿ ಮ್ಯಾಚ್ ವಿಕೆಟ್ನ ತಾಗಿತ್ತಿದ್ದಾರೆ. ಅಂಡ್ ಅನ್ಶುಲ್ ಕಂಬೋಜ್ ಸೇಮು. ಅಂಡ್ ಮುಖೇಶ್ ಚೌಧರಿ ಕೂಡ ಓಕೆ ಒಳ್ಳೆ ಬೌಲಿಂಗ್ ಡಿಸೆಂಟ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಮ್ಯಾಚಲ್ಲಿ ಯಾರು ಸೋಲ್ತಾ ಹೋಗ್ತಾರೋ ಅಷ್ಟೇ ಆಗೋದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂಡ್ ಇವತ್ತು ನನ್ನ ಪ್ರಕಾರ ಓಕೆನಾ CSK ಯಾಕೋ ಗೆಲ್ತಾರೆ ಅಂತ ಅನ್ನಿಸ್ತದೆ, ಗೊತ್ತಿಲ್ಲ. ಅಂಡ್ ನಿಮ್ಗೆ ಏನಾದರೂ ಮೋರ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ, ಮ್ಯಾಚ್ ಪ್ರಿಡಿಕ್ಷನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನಿಮಗೆ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ಸ್ ಯು